ಜೀವನದಲ್ಲಿ ಜೀವನನೇ ಬೇಡ, ಸಾಯೋದೇ ಫೈನಲ್ ಅಂತ ಆದಾಗ ಈ ಕತೆ ನೆನ್ಪು ಮಾಡ್ಕೊಳ್ಳಿ. ಏನಂದರೆ, ಒಂದೂರಲ್ಲಿ ಒಂದು ಹುಡುಗ ತಾನೊಂದು ಕನ್ಸಿಟ್ಕೊಂಡಿರ್ತಾನೆ, ನಾನು ಕೆಲಸ ಮಾಡಿದ್ರೆ ಅದು ಇಂಡಿಯನ್ ಏರ್ ಫೋರ್ಸಲ್ಲೇ ಕೆಲಸ ಮಾಡಬೇಕು ಅಂತ. ಆದರೆ ಆ ಕೆಲಸ ಆಗಬೇಕಾದ್ರೆ ಮೊದಲು ಇಂಟರ್ವ್ಯೂ ಕೊಡಬೇಕಾಗತ್ತೆ. ಆಗ ಇಂಟರ್ವ್ಯೂಗೆ ಹೋಗೋದಕ್ಕೆ ಇವನ ಹತ್ರ ಹಣ ಇರಲಿಲ್ಲ. ಮನೇಲಿದ್ದ ಹಣ ತೆಗೆದುಕೊಂಡು ಮತ್ತು ತನ್ನ ತಂಗಿ ಹತ್ರ ಇದ್ದ ಒಡವೆಗಳನ್ನು ಮಾರಿ ಅದರಿಂದ ಬಂದಂಥ ಹಣದಲ್ಲಿ ಇಂಟರ್ವ್ಯೂಗೆ ಹೋಗ್ತಾನೆ. ಆಗ ಇಂಟರ್ವ್ಯೂಲ್ಲೇ ತಾನು ಅಂದ್ಕೊಂಡಿದ್ದ ಕೆಲಸ ಇವನಿಗೆ ಆಗಲಿಲ್ಲ. ತಾನು ಅಂದ್ಕೊಂಡಿದ್ದ ಜೀವನದಲ್ಲಿ ಏನೂ ಆಗಲಿಲ್ಲ ಅಂತ ತುಂಬ ಬೇಸರ ಮಾಡಿಕೊಂಡು ಗಂಗಾ ನದಿಯ ತೀರದ ಹತ್ರ ಹೋಗ್ತಾ ಇರ್ತಾನೆ. ಆಗ ಅಲ್ಲಿ ಒಬ್ಬರು ಶಿವಾನಂದ ಸ್ವಾಮಿ ಅನ್ನೋರು ಇವನನ್ನು ನೋಡಿ, ಈ ಹುಡುಗ ಯಾಕೆ ಇಷ್ಟು ಬೇಜಾರದಲ್ಲಿ ಹೋಗ್ತಾನೆ ಅಂತ ಇವನನ್ನು ತಡೆದು ನಿಲ್ಲಿಸ್ತಾರೆ. ಆಗ ಏನು ನಡೀತು, ಏನಾಯಿತು ಅಂತ ಕೇಳ್ತಾರೆ. ಆಗ ಆ ಹುಡುಗ ಹೇಳ್ತಾನೆ, ನಾನೊಂದು ಕೆಲಸ ಆಸೆ ಪಟ್ಟಿದ್ದೆ, ಆ ಭಗವಂತ ನನ್ನ ಆಸೆನ ಈಡೇರಿಸಲಿಲ್ಲ ಅಂತ ಹೇಳ್ತಾನೆ. ಆಗ ಸ್ವಾಮಿಗಳು ಹೇಳ್ತಾರೆ, ಭಗವಂತನೇ ನೀನು ಇಷ್ಟಪಟ್ಟಂಥ ಕೆಲಸನ ಈಡೇರಿಸಲಿಲ್ಲ ಅಂತಂದರೆ ಇದರ ಅರ್ಥ ನೀನು ಮಾಡಬೇಕಾಗಿರೋ ಕೆಲಸ ಇದಲ್ಲ, ಇದಕ್ಕಿಂತ ದೊಡ್ಡ ಮಟ್ಟದ ಕೆಲಸನೇ ಮಾಡಬೇಕು ಅಂತಲೇ ಅರ್ಥ. ಈಗ ನೀನು ಸದ್ಯಕ್ಕೆ ಮನೆಗೆ ಹೋಗುವಂತ ಅವನನ್ನು ಹೇಳಿ ಕಳಿಸ್ತಾರೆ. ಆಗ ಮನೆಗೆ ಬಂದ ಆ ವ್ಯಕ್ತಿನೇ ಮುಂದೆ ನಮ್ಮ ಭಾರತದ ರಾಷ್ಟ್ರಪತಿ ಆಗ್ತಾರೆ. ಅವರೇ APJ ಅಬ್ದುಲ್ ಕಲಾಂ.